ಏನಕ್ಕ? ವೀರು ನಿನ್ನ ಫಾರ್ಮ್ ಹೌಸ್ಗೆ ಹೋಗಕ್ಕೆ ಹೇಳಿದ್ನಲ್ಲ, ಯಾವಾಗ ಹೋಗ್ತಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ. ಪಾರ್ಟಿ ಆಫೀಸಿಗೆ ಬೇರೆ ಹೋಗಬೇಕು. ಪಾರ್ಟಿಗೆ ಹೊಸದಾಗಿ ಒಂದಷ್ಟು ಜನ ಜಾಯ್ನ್ ಆಗಿದ್ದಾರೆ. ಅವ್ರ ಮನೆಗೆಲ್ಲ ಹೋಗಬೇಕು. ಸಾಧ್ಯವಾದರೆ ವೀಕೆಂಡಲ್ಲಿ ಹೋಗೋಣ ಅಂತಿದ್ದೀನಿ. ಸರಿ, ಹಾಗಿದ್ರೆ ನೀನೇನು ಹೋಗೋದು ಬೇಡ ಬಿಡು. ಬೇಡವಾ? ಯಾಕಕ್ಕ? ಅಲ್ಲ, ನೀನು ವೀಕೆಂಡಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಯಾ. ಹಾಗೆ ಹೋದ್ರೆ ವೀರು ಹೇಳಿದ ಕೆಲಸ ಮಾಡೋದಕ್ಕೆ ಲೇಟ್ ಆಗುತ್ತೆ. ಉತ್ಸವಕ್ಕೆ ಏನ್ ಬೇಕು ಅಂತ ನನಗೆ ಗೊತ್ತಿದೆ. ನಾನು ಇವತ್ತೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಬೇಡಕ್ಕ, ಅಣ್ಣ ಹೇಳಿದಾನಲ್ಲ, ನಾನೇ ಹೋಗ್ತೀನಿ. ಯಾಕೆ? ನಾನು ಯಾಕೆ ಹೋಗ್ಬಾರ್ದು? ನಾನು ಹೋದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಿನಗೆ ಕೆಲಸ ಇದೆ ಅಂತ ಹೇಳಿದೆ ತಾನೆ. ನಾನು ಮನೇಲಿ ಸುಮ್ಮನೆ ಇದ್ದೀನಲ್ಲ, ನಾನು ಹೋಗ್ಬರ್ತೀನಿ ಬಿಡು. ಅಕ್ಕ, ಆದರೂ ನಾನು ವೀರು ಹತ್ರ ಮಾತಾಡ್ಕೋತೀನಿ. ಉತ್ಸವಕ್ಕೆ ಏನೇನ್ ಬೇಕು ಅಂತ ನನಗೂ ಗೊತ್ತಾಗುತ್ತೆ. ನಾನೇ ಹೋಗಿ ಬರ್ತೇನೆ. ಆಯ್ತಕ್ಕ, ನೀನೇ ಹೋಗು. ಆದಷ್ಟು ಬೇಗ ಫಾರ್ಮ್ ಹೌಸ್ಗೆ ಹೋಗ್ಬೇಕು. ವೀರುಗೆ ನಾನು ಹೋಗೋ ವಿಷಯ ಗೊತ್ತಾಗಿ ಬೇಡ ಸುರೇಂದ್ರನೇ ಹೋಗ್ಲಿ ಅಂತ ಹೇಳೋದಕ್ಕೆ ಮುಂಚೆ ನಾನಲ್ಲಿರ್ಬೇಕು. ಇಲ್ಲ. ಲೇ ವಿಶಾಲು, ತಿಂಡಿ ಮಾಡಿ ಎಷ್ಟೊತ್ತಾಯ್ತೆ? ಒಂದು ಲೋಟ ಕಾಫಿ ಕೊಡೆ. ತಗೊಳ್ರಿ. ಶ್ರೀವಲ್ಲಿ, ನೀನು ಇಲ್ಲಿ ಬಾ. ನಿನ್ನ ಕೈ ಹೇಗಿದೆಮ್ಮ? ಅತ್ತೆ, ನನ್ನ ಕೈಗೇನಾಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ. ನೀವೇನು ತಲೆ ಕೆಡಿಸ್ಕೋಬೇಡಿ. ಶ್ರೀವಲ್ಲಿ, ನೀನು ಯಾಕಮ್ಮ ಬರೋಕ್ಕೋದೆ? ಈ ವಿಷಯ ಏನಾರು ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾರೆ. ಆಕಾಶ ಭೂಮಿ ಒಂದಾಗಕ್ಕೆ ಸಾಧ್ಯನೇ. ಅವರು ಆಕಾಶದಲ್ಲಿರೋರು, ನಾವು ಪಾತಾಳಕ್ಕೆ ಇಳಿದಿರೋರು. ನೋಡಮ್ಮ, ಈ ಮನೇಲಿ ಆಗಬಾರ್ದು ರಾಧಾಂತಗಳೆಲ್ಲ ಆಗ್ಬಿಟ್ಟಿದೆ. ಈಗ ನೀನಿಲ್ಲಿ ಬರೋದು ಸರಿಯಲ್ಲಮ್ಮ. ಅಯ್ಯೋ, ಹಾಗೆಲ್ಲ ಏನೂ ಆಗಲ್ಲ. ಅಮ್ಮ ಮನೇಲಿರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ನೋಡಮ್ಮ, ನಿನಗೆ ನಮ್ಮ ಮೇಲೆ ಎಷ್ಟು ಅಕ್ರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಇಲ್ಲಿ ಬರೋಕ್ಕೆ ಹೋಗ್ಬೇಡಮ್ಮ. ನಿನ್ನ ತಮ್ಮಯ್ಯ ಅಂತೀನಿ. ಈ ಮನೆ ಸದ್ದು ಕೂಡ ನಾನು ಕಿವಿಗೆ ಬೀಳಬಾರ್ದು ಅಂತ ನಿಮ್ಮಮ್ಮ ಹೇಳಿರೋದು ನಿನಗೆ ಗೊತ್ತು. ನೀನು ಬಂದಿರೋದೇನಾದ್ರು ನಿಮ್ಮ ಅಮ್ಮನಿಗೆ ಗೊತ್ತಾದರೆ ನಿಜವಾಗ್ಲೂ ಈ ಮನೆಯಿಂದ ನಮ್ಮನ್ನು ಓಡಿಸ್ಬಿಡ್ತಾರೆ. ಅದು ಹೇಗೆ ಓಡಿಸ್ಬಿಡ್ತಾರತ್ತೆ? ಈ ಮನೆ ಅವ್ರು ಮಾತ್ರ ಅಲ್ಲ, ನಂದು ಕೂಡ. ಇದ್ರಲ್ಲಿ ನನ್ನ ಪಾಲು ಇದೆ. ಅದನ್ನ ಬಿಡಿ, ನಾನು ಬಂದಿರೋ ವಿಷಯನೇ ಬೇರೆ. ನಾನು ವರನ್ ನೋಡ್ಬೇಕಾಗಿತ್ತು. ವರುಣ ನೋಡ್ಬೇಕಾ? ಯಾಕೆ? ನೋಡೆ, ಯಾಕೆ ಏನು ಕಾರಣನೇ ಬೇಡ ಕಣೆ. ಈಗ ಆಗಿರೋದೇ ಸಾಕಮ್ಮ. ಅದನ್ನೇ ನಮ್ಮ ಕೈಲಿ ಸುಧಾರಿಸ್ಕೊಳಕ್ಕಾಗ್ತಾ ಇಲ್ಲ. ಅವಳ ಪಾಡುಗಳು ಇದ್ಬಿಡ್ಲಿ ಬಿಡು. ಅವಳನ್ನ ನೀನು ನೋಡೋದು ಬೇಡಮ್ಮ. ನಿಜ ಶ್ರೀವಲ್ಲಿ, ನಾವು ಹೆಣ್ಣೆತ್ತವರು, ಅಂಥದ್ರಲ್ಲೂ ಬಡತನದಲ್ಲಿರೋರು. ಇದನ್ನೆಲ್ಲ ಶ್ರೀಮಂತರು ಹೇಗೋ ಜೀರ್ಣಿಸ್ಕೊತಾರೆ. ಆದರೆ ನಮ್ಮ ಕೈಲಿ ಇದೆಲ್ಲ ಆಗಲ್ಲಮ್ಮ. ಏನು ಏನಾಗ್ಬಿಡುತ್ತೆ? ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅವತ್ತು ಶ್ರೀವಲ್ಲಿ ನಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದ್ದೀರಾ? ಮನೆ ಖಾಲಿ ಮಾಡಿ ಬೀದಿ ಬೀದಿ ಅಲಿಬೇಕಾಗಿತ್ತಷ್ಟೇ. ಈ ಬೆಂಗಳೂರಲ್ಲಿ ಇಷ್ಟು ಬಡಗೆಗೆ ನಮಗೆ ಮನೆ ಎಲ್ಲಿ ಸಿಗುತ್ತಪ್ಪ? ಅದು ದಿಢೀರಂತ. ಆದ್ರೂ ಅಪ್ಪ, ಶ್ರೀವಲ್ಲಿ ನಮ್ಗಳಿಗೋಸ್ಕರ ಪ್ರಾಣನೇ ಬಿಡಕ್ ಹೊರಟಿದ್ದಳು. ಇವತ್ತು ಅವಳು ಮನೆಗೆ ಬಂದ್ರೆ ಈ ರೀತಿ ಮಾತಾಡಿ ವಾಪಸ್ ಕಳ್ಸಕ್ ನೋಡ್ತಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಹಾ, ಬಂದೆ. ಸ್ವಲ್ಪ ಹೊತ್ತು. ಚಿಕ್ಕಮ್ಮ, ನನ್ ತುಂಬಾ ತಲೆ ನೋವ್ತಿದೆ. ಸ್ವಲ್ಪ ಹೊತ್ತು ಮಲ್ಕೋತೀನಿ. ಡಿಸ್ಟರ್ಬ್ ಮಾಡ್ಬೇಡಿ. ನಂಗೆ ಹಸ್ವಿಲ್ಲ. ಊಟ ಆಮೇಲೆ ಮಾಡ್ತೀನಿ.
ಲವ್ ಯು ಪಾ ಏನ್ ಮೇಡಮ್ ಇವೆಲ್ಲ? ನಿಂಗೆ ಡೆಮೋ ತೋರಿಸ್ತೇನೆ. ಒಂದ್ ನಿಮಿಷ, ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. The Bluetooth device is connected successfully. ಈಗ ನೀನು ಈ ರೂಮಿಂದ ಆಚೆ ಇದೆಯಾ ಅಂತ ಅನ್ಕೋ. ಚಿಕ್ಕಮ್ಮ ನನ್ ಕೂಗ್ತಾರಲ್ಲ ಆ ಥರ ಒಂದ್ಸಲ ಕೂಗು ನನ್ನ. ನಾನು ನಿಮ್ಮನ್ನ ಕೂಗ್ದೆ ಅಂತ ಅನ್ಕೊಳ್ಳಿ ಮೇಡಮ್. ಚಿಕ್ಕಮ್ಮ ನನ್ನ ಮೇಡಮ್ ಅಂತ ಕರೀತಾರಾ? ಶ್ರಾವಣಿ ಅಂತ ಕರೀತಾರೆ. ಏನೇ ಆದ್ರೂ ನಿನ್ನ ಶ್ರಾವಣಿ ಅಂತ ಕರೆಯಲ್ಲ ಅಲ್ವಾ? ಈ ಪ್ರಪಂಚದಲ್ಲಿ ಫ್ರೆಂಡ್ಗೂ ಮೇಡಮ್ ಅಂತ ಕರೆಯೋ ಏಕೈಕ ವ್ಯಕ್ತಿ ನೀನೇ ಕಣೋ. ಸರಿ, ಈಗ ನನ್ನ ಚಿಕ್ಕಮ್ಮ ಕರೆದ್ರು ಅಂತ ಅನ್ಕೋ. ಹಾ ಬಂದೆ, ಸ್ವಲ್ಪ ಹೊತ್ತು. ಓ ಹೆಂಗೆ ಹೆಂಗೆ ನಾವು ಮೇಡಮ್, ಇದು ಜಾಣತನದಲ್ಲಿರೋ ದಡ್ತನನ? ಯಾಕೆ ಸುಬ್ಬು? ಇನ್ನೇನ್ ಮೇಡಮ್, ಎಲ್ಲಾ ಲೈನ್ ಒಂದೇ ಸಲ ರೆಕಾರ್ಡ್ ಮಾಡ್ಬಿಟ್ರೆ ಆದ್ರೆ ಅವ್ರು ಕೂಗ್ದಾಗ ಇದೆಲ್ಲ ಪ್ಲೇ ಆಗ್ಬೇಕಲ್ಲ, ಇದನ್ನೆಲ್ಲ ಪ್ಲೇ ಮಾಡೋದು ಯಾರು? ಅಷ್ಟೇನಾ? ಟನ್ ಟನ್!